ನಮಸ್ಕಾರ ಎಲ್ಲರಿಗೂ. ಜುಲೈ 4th 2020 ಎಂಟೈರ್ ಇಂಡಿಯಾ ಶಟ್ ಡೌನ್ ಆಗಿರುತ್ತೆ. ಮಾಲ್ಸ್ ಕ್ಲೋಸ್ ಆಗಿರುತ್ತೆ, ಫ್ಯಾಕ್ಟ್ರಿಗಳು ಸೈಲೆಂಟ್ ಆಗಿರುತ್ತೆ, ಸಾಕಷ್ಟು ಬಿಸ್ನೆಸ್, ಇನ್ಫ್ಯಾಕ್ಟ್ ಎಲ್ಲ ಬಿಸ್ನೆಸ್ಗಳೂ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಡೌನ್ ಆಗಿರುತ್ತೆ. ಇಂಡಿಯಾ ಅಲ್ಲ, ಎಂಟೈರ್ ವರ್ಲ್ಡೇ ಶಟ್ ಡೌನ್ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಆದರೆ ಬ್ಯಾಂಗ್ಳೂರಿನಲ್ಲಿ ಒಬ್ಬರು ಅವತ್ತಿನ ದಿವಸನೇ ಒಂದು ಫ್ಯಾಷನ್ ಸ್ಟಾರ್ಟಪ್ನ ಶುರು ಮಾಡ್ತಾರೆ. ಇವರು 4 ಜನ 39 ಪ್ರಾಡಕ್ಟ್ನ ಇಟ್ಕೊಂಡು ಇವರ ಆನ್ಲೈನ್ ಫ್ಯಾಷನ್ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾರೆ. ವಿತಿನ್ 1 hour ಒಳಗಡೆ ಇವರಿಗೆ ಮೊದಲನೇ ಸೇಲು ಕೂಡ ಸಿಗುತ್ತೆ. ನಾನು ಮಾತಾಡ್ತಾ ಇರೋ ಬ್ರ್ಯಾಂಡ್ನ ಹೆಸರು ಸ್ನಿಚ್. ಬನ್ನಿ ಈ ಒಂದು ಕೇಸ್ ಸ್ಟಡೀಲಿ ಸ್ನಿಚ್ನ ಬಗ್ಗೆ ಡೀಟೇಲ್ ಆಗಿ, ಸಿಂಪಲ್ ಆಗಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸ್ನಿಚ್ನ ಫೌಂಡರ್ ಬಗ್ಗೆ ತಿಳ್ಕೊಂಡು ಬನ್ನಿ. ಇದರ ಫೌಂಡರ್ ಬಂದು ಸಿದ್ಧಾರ್ಥ್ ದುಂಗರ್ವಾಲಾ. ಇವರು ತಮ್ಮ BCom ಮುಗಿಸಿ ಅವರ ತಂದೆ ಜ್ಯುವೆಲರಿ ಬಿಸ್ನೆಸ್ನ ಜಾಯ್ನ್ ಆಗಿರ್ತಾರೆ. ಇವರಿಗೆ ಜ್ಯುವೆಲರಿ ಬಿಸ್ನೆಸ್ಸಲ್ಲಿ ಆಸಕ್ತಿ ಇರಲ್ಲ. ಇದನ್ನು ಅವರ ತಂದೆ ತಾಯಿಗಳ ಹತ್ರ ಹೇಳಿಕೊಂಡಿರ್ತಾರೆ. ಇವರಿಗೆ ಕ್ಲೋದಿಂಗ್ ಸೆಕ್ಟರಲ್ಲಿ ಏನಾರು ಒಂದು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಇದನ್ನು ನೋಡಿ ಅವರ ತಂದೆಯವರು ಅವರ ಅಂಗಡಿ ಪಕ್ಕ ಇದ್ದಂಥ ಒಂದು 400 ಸ್ಕ್ವೇರ್ ಫೀಟ್ ಸ್ಟೋರ್ನ ಇವರಿಗೆ ರೆಂಟ್ಗೆ ಕೊಡಿಸಿರ್ತಾರೆ. ಅಲ್ಲಿ ಇವರ ಫ್ಯಾಷನ್ ರೀಟೇಲ್ ಜರ್ನಿ ಶುರು ಆಗುತ್ತೆ. ಇವರು ಫ್ಯಾಕ್ಟ್ರಿಯಿಂದ ಲೆಫ್ಟ್ ಓವರ್ ಗಾರ್ಮೆಂಟ್ಸ್ಗಳನ್ನ ತಂದು ಆ ಒಂದು ಸ್ಟೋರ್ನಿಂದ ಮಾರಲಿಕ್ಕೆ ಶುರು ಮಾಡ್ತಾರೆ. ಈ ಸ್ಟೋರು ಇವರಿಗೆ ಒಂದು ಬಿಸ್ನೆಸ್ ಲೆಸನ್ನ ಕಳಿಸೋದಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. 2005ಇಂದ 2012ವರೆಗೂ ಈ ಬಿಸ್ನೆಸ್ ಸಾಕಷ್ಟು ಚೆನ್ನಾಗಿ ನಡೀತಾ ಇರುತ್ತೆ. 2012ಅಲ್ಲಿ ಇವರೊಂದು ಪ್ರಾಬ್ಲಮ್ಗೆ ಸಿಕ್ಕಾಕೊತಾರೆ. ಇವರು ಫ್ಯಾಕ್ಟ್ರಿಗಳಿಂದ ಲೆಫ್ಟ್ ಓವರ್ ಫ್ಯಾಬ್ರಿಕ್ನ ಎತ್ಕೊಂಡು ಒಬ್ಬರ ಬೈಯರ್ಗೆ ಮಾರಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಯಾವ ಫ್ಯಾಕ್ಟ್ರಿಯಿಂದ ಇವರು ಲೆಫ್ಟ್ ಓವರ್ ಫ್ಯಾಬ್ರಿಕ್ನ ಎತ್ಕೊಂಡಿರ್ತಾರೋ ಆ ಫ್ಯಾಕ್ಟ್ರಿಲಿ ಆಡಿಟಿಂಗ್ ಪ್ರಾಬ್ಲಮ್ ಸಿಕ್ಕಾಕೊಂಡು ಟೈಮ್ಗೆ ಆ ಫ್ಯಾಬ್ರಿಕ್ ಸಿಗದೇ ಆ ಬೈಯರ್ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಈ ಒಂದು ಫ್ಯಾಬ್ರಿಕ್ ಲಾಟ್ ಸಿದ್ಧಾರ್ಥ್ ಅವ್ರ ಹತ್ರ ತೆಗೆದುಕೊಳ್ಳುತ್ತೆ. ಇದನ್ನು ಇವರು ಯಾವ ರೀತಿ ಸೇಲ್ ಮಾಡೋದು ಅಂತ ಯೋಚನೆ ಮಾಡಿ ಅದರ ಸ್ವಾಚ್ಗಳನ್ನ ಕ್ರಿಯೇಟ್ ಮಾಡಿ ಸಾಕಷ್ಟು ಬಯರ್ಗಳಿಗೆ ಕಳಿಸ್ತಾರೆ. ಅದರಲ್ಲೊಂದು ಬಯರ್ಗೆ ಸ್ವಾಚ್ ತುಂಬಾ ಇಷ್ಟ ಆಗಿ ಸಿದ್ಧಾರ್ಥ್ ಅವ್ರಿಗೆ ಕೇಳ್ತಾರೆ, ಇದರ ಟೀ ಶರ್ಟ್ ಮಾಡ್ಕೊಡೋಕ್ಕಾಗತ್ತಾ ಅಂತ. ಸಿದ್ಧಾರ್ಥ್ ಅವ್ರಿಗೆ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಎಳ್ಳಷ್ಟು ಡೀಟೇಲ್ ಇರಲ್ಲ. ಆದರೂ ಕೂಡ ಇವರು ಈ ಫ್ಯಾಬ್ರಿಕ್ನ ಲಿಕ್ವಿಡೇಟ್ ಮಾಡಲೇಬೇಕು ಅಂತ ಈ ಒಂದು ಡೀಲಿಗೆ ಒಪ್ಕೊಂಡಾದ ನಂತರ ಇವರು ಒಂದು ಚಿಕ್ಕ ಫ್ಯಾಷನ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಹೋಗಿ 4 ರಿಂದ 6 ವಾರಗಳ ಕಾಲ ಅಲ್ಲಿ ಕೂತು ಈ ಒಂದು ಎಂಟೈರ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ ನಂತರ ಅವರೇ ಆ ಟಿ ಶರ್ಟ್ಗಳನ್ನ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ಬಯರ್ಗೆ ಸಪ್ಲೈ ಕೊಡ್ತಾರೆ. 1 ವಾರದಷ್ಟೊಳಗಡೆ ಈ ಟಿ ಶರ್ಟ್ಗಳು ಸೇಲು ಕೂಡ ಆಗೋಗುತ್ತೆ. ಈ ಒಂದು ಟ್ರಾನ್ಸಾಕ್ಷನಲ್ಲಿ ಇವರಿಗೆ 6 ಲಕ್ಷ ಲಾಭ ಆಗುತ್ತೆ. ಇದರಿಂದ ಇವ್ರಿಗೊಂದು ಕ್ಲಿಯರಾಗಿ ತಿಳಿದು ಬರುತ್ತೆ, ಡೈರೆಕ್ಟಾಗಿ ಫ್ಯಾಬ್ರಿಕ್ನ ಮಾರಿದಿದ್ರೆ 3 ಲಕ್ಷ ಲಾಭ ಆಗ್ತಿತ್ತು, ನಾನು ಇದನ್ನು ಗಾರ್ಮೆಂಟಿಗೆ ಕನ್ವರ್ಟ್ ಮಾಡಿಬಿಟ್ಟು ಮಾರಿದೆ, ಇದರಿಂದ ನನಗೆ 6 ಲಕ್ಷ ಲಾಭ ಆಗಿದೆ ಅಂತ. ಸೊ ಈ ವಿಲ್ ಅಂಡರ್ಸ್ಟ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅ ಬಿಗ್ ಗೇಮ್ ಅಂತ. ಇಲ್ಲಿಂದ ಶುರು ಆಗುತ್ತೆ ಇವರ ಹೊಸ ಜರ್ನಿ. ಇವರು ಇಲ್ಲಿ 4M ಕ್ಲೋತಿಂಗ್ ಅಂತ ಒಂದು B2B ಕಂಪ್ನಿನ ಓಪನ್ ಮಾಡ್ತಾರೆ. ಇದರ ಮುಖಾಂತರ ಸಾಕಷ್ಟು ಕಂಪ್ನಿಗಳಿಗೆ B2B ಗಾರ್ಮೆಂಟ್ ಸಪ್ಲೈಯರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. 2012ಇಂದ 2020ವರೆಗೂ ಈ ಕಂಪ್ನಿ ಭಾಳನೇ ಚೆನ್ನಾಗಿ ಬಿಸ್ನೆಸ್ ಮಾಡುತ್ತೆ. ಆಲ್ಮೋಸ್ಟ್ 50 ರಿಂದ 60 ಕೋಟಿ ಟರ್ನ್ ಓವರ್ ಬಿಡ್ತಾರೆ. ಆದರೆ 2020ಲಿ ಇವರಿಗೆ ಮತ್ತೊಂದು ಪ್ರಾಬ್ಲಮ್ ಎದುರಾಗುತ್ತೆ. ಈ ಒಂದು ಪ್ರಾಬ್ಲಮ್ ಒಂದು ಹೊಸ ಡೋರ್ನೇ ಇವರಿಗೆ ಓಪನ್ ಮಾಡುತ್ತೆ. ಅದೇನು ಅಂತ ಮುಂದೆ ನೋಡೋಣ. ಆದರೆ 2005ಇಂದ 2020ವರೆಗೂ ಇವರು ಸಾಕಷ್ಟು ಕಲಿತಾರೆ. ಬೀಟ್ ಫ್ಯಾಷನ್ ರೀಟೇಲಿಂಗ್ ಫ್ರಮ್ ದ ಸ್ಮಾಲ್ ಸ್ಟೋರ್ ಆಫ್ 400 ಸ್ಕ್ವೇರ್ ಫೀಟ್ ಟು ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಆಪರೇಷನ್, ಪ್ರೊಡಕ್ಷನ್, ಲಾಜಿಸ್ಟಿಕ್ ಪ್ರತಿಯೊಂದನ್ನು ಇವರು ಕಲ್ತಿರ್ತಾರೆ. ಸ್ನಿಚ್ ಬ್ರ್ಯಾಂಡ್ ಯಾವ ರೀತಿ ಶುರು ಆಗುತ್ತೆ ಅಂತ ನೋಡೋಣ ಬನ್ನಿ. ಆಗಲೇ ಹೇಳ್ದಂಗೆ 2020ಲಿ ಸಿದ್ಧಾರ್ಥ್ ಅವರು ಮತ್ತೊಂದು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೊತಾರೆ. ಇವರ 4M ಕ್ಲೋದಿಂಗ್ ಕಂಪ್ನಿಲಿ ಸಾಕಷ್ಟು ಫ್ಯಾಬ್ರಿಕ್ ಪೈಲಪ್ ಆಗಿರುತ್ತೆ. ಅದನ್ನು ಬೈ ಮಾಡಲಿಕ್ಕೆ ಯಾರೂ ಬೈಯರ್ಸ್ ರೆಡಿ ಇರಲ್ಲ. ಯಾಕಂತಂದರೆ ಅದೇ ಟೈಮಲ್ಲಿ ಲಾಕ್ಡೌನ್ ಶುರು ಆಗಿರುತ್ತೆ. ಸೊ ಬೇಸಿಕಲಿ ಈ ಒಂದು ಪೈಲ್ಡ್ ಅಪ್ ಫ್ಯಾಬ್ರಿಕ್ನ ಲಿಕ್ವಿಡೇಟ್ ಮಾಡಲಿಕ್ಕೆ ಅಂತಲೇ ಸ್ನಿಚ್ನ ಶುರು ಮಾಡ್ತಾರೆ. ಆದರೆ ಸ್ನಿಚ್ನ ಒಂದು ಫಾಸ್ಟ್ ಫ್ಯಾಷನ್ ಮೆನ್ಸ್ ಬ್ರ್ಯಾಂಡಾಗಿ ಲಾಂಚ್ ಮಾಡಲಿಕ್ಕೆ 3 ಇಂಪಾರ್ಟೆಂಟ್ ರೀಸನ್ ಇರುತ್ತೆ. 2020 ಟೈಮಲ್ಲಿ ಇಂಡಿಯಾದಲ್ಲಿ ಟ್ರೆಡಿಷ್ನಲ್ ವೇರ್ ಬ್ರ್ಯಾಂಡ್ಗಳು ಜಾಸ್ತಿ ಇರುತ್ತೆ. ಇವು ಯಾವೂ ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ಬ್ರ್ಯಾಂಡ್ಸ್ ಆಗಿ ರೆಡಿ ಇರಲ್ಲ. ಎರಡನೇದು, ಅಮೆಝಾನ್ ಹಾಗೂ ಫ್ಲಿಪ್ಕಾರ್ಟಲ್ಲಿ ಸಾಕಷ್ಟು ನಿಮಗೆ ಕಲೆಕ್ಷನ್ಗಳು ಸಿಗ್ತಾ ಇರುತ್ತೆ. ಆದರೆ ಯಾವ ಬ್ರ್ಯಾಂಡ್ಗೂ ಒಂದು ಐಡೆಂಟಿಟಿ ಕ್ರಿಯೇಟೇ ಆಗಿರಲ್ಲ. ಮೂರನೇದು, ಇಂಡಿಯಾದಲ್ಲಿದ್ದಂಥ 18 to 30 ಇಯರ್ಸ್ ಮೆನ್ಗೆ ಸಿಯೋಲ್ ಹಾಗೂ ಲಂಡನ್ನಲ್ಲಿ ಏನು ಫ್ಯಾಷನ್ ಟ್ರೆಂಡ್ ಆಗ್ತಾ ಇದೆ ಅನ್ನೋ ಒಂದು ತಿಳುವಳಿಕೆ ಇರುತ್ತೆ. ಆದರೆ ಅದನ್ನು ಇಂಡಿಯಾದಲ್ಲಿ ತಗೊಳ್ಳಿಕ್ಕೆ ಸಾಧ್ಯನೇ ಇರಲ್ಲ. ಆ ಒಂದು ಫ್ಯಾಷನ್ ಟ್ರೆಂಡ್ನ ಇಂಡಿಯಾದಲ್ಲಿ ಯಾರೂ ಇಂಟ್ರೊಡ್ಯೂಸು ಕೂಡ ಮಾಡ್ತಿರಲ್ಲ. ಈ 3 ಗ್ಯಾಪ್ನ ನೋಡಿ ಸಿದ್ಧಾರ್ಥ್ ಅವರು ಸ್ನಿಚ್ನ ಒಂದು ಫಾಸ್ಟ್ ಫ್ಯಾಷನ್ ಮೆನ್ಸ್ ಬ್ರ್ಯಾಂಡಾಗಿ ಲಾಂಚ್ ಮಾಡ್ತಾರೆ. ಸ್ನಿಚ್ ಕಂಪ್ನಿಯವರು ಫೇಸ್ ಮಾಡಿದಂಥ ಚಾಲೆಂಜಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನನ್ನ ಪ್ರಕಾರ ಇಲ್ಲಿ 4 ಚಾಲೆಂಜಸ್ಗಳಿದೆ. ಮೊದಲನೇದು,
ಬಿಲ್ಡಿಂಗ್ ಅ ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡ್. ಸಿದ್ಧಾರ್ಥ ಅವರಿಗೆ ಆಫ್ಲೈನ್ ರಿಟೇಲ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಫ್ಯಾಬ್ರಿಕ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಒಂದು ಆನ್ಲೈನ್ ಕನ್ಸ್ಯೂಮರ್ ಫೇಸಿಂಗ್ ಬ್ರ್ಯಾಂಡ್ ಬಿಲ್ಡ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಇದು ಇವರ ಮೊದಲನೇ ಚಾಲೆಂಜ್ ಆಗಿರುತ್ತೆ. ಎರಡನೇ ಚಾಲೆಂಜು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ ಅಂತಂತ ಹೇಳಿದ್ರೆ ನೀವು ರೆಗ್ಯುಲರ್ ಆಗಿ ಸ್ಟೈಲ್ಸ್ಗಳನ್ನ ಲಾಂಚ್ ಮಾಡ್ತಾ ಇರ್ತೀರ. ಎಲ್ಲ ಸ್ಟೈಲೂ ಇಟ್ಟಾಗಲ್ಲ. ಯಾವ ಸ್ಟೈಲ್ ಇಟ್ಟಾಗಲ್ವೋ ಅದು ಡೆಡ್ ಸ್ಟಾಕ್ ಆಗಿ ಕೂರ್ಲಿಕ್ಕೆ ಶುರು ಆಗುತ್ತೆ. ಈ ಡೆಡ್ ಸ್ಟಾಕು ನಮ್ಮನ್ನ P&Lಲ್ಲಿ ಹಾಂಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದೇ ಥರ ಸಾಕಷ್ಟು ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ಗಳು ಮುಚ್ಚೋಗಿದೆ ಈ ಡೆಡ್ ಸ್ಟಾಕ್ ಇಶ್ಯೂಯಿಂದ. ಇದು ಸಿದ್ಧಾರ್ಥ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದು ಅವರ ಎರಡನೇ ಚಾಲೆಂಜ್ ಆಗಿ ಎದುರಾಗುತ್ತೆ. ಮೂರನೇ ಚಾಲೆಂಜು ಝೀರೋ ಬ್ರ್ಯಾಂಡ್ ಅವೇರ್ನೆಸ್. ಸ್ನಿಚ್ ಹೊಸ ಬ್ರ್ಯಾಂಡು, ಅವೇರ್ನೆಸ್ ಇಲ್ಲ, ಬಿಲ್ಡ್ ಮಾಡಬೇಕು. ಇದು ಇವರ ಒಂದು ಪ್ರಾಬ್ಲಮ್. ಆದರೆ ಇದರಲ್ಲಿ ಎರಡನೇ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವರ ಬ್ರ್ಯಾಂಡು ಮೆನ್ಸ್ ಫ್ಯಾಷನ್ ಬ್ರ್ಯಾಂಡ್ ಆಗಿರುತ್ತೆ. ಮೆನ್ ಈಸ್ ಅ ಪ್ಯಾಸಿವ್ ಶಾಪರ್ ಅನ್ಲೈಕ್ ವುಮೆನ್. ಸೊ ಅವರುಗಳ ನಡುವೆ ಈ ಒಂದು ಬ್ರ್ಯಾಂಡ್ ಅವೇರ್ನೆಸ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿ ಎದುರಾಗಿರುತ್ತೆ. ನಾಲ್ಕನೇ ಚಾಲೆಂಜ್ ಬಂದು ಬಿಲ್ಡಿಂಗ್ ಸ್ಪೀಡ್ ಆ್ಯಂಡ್ ಕ್ವಾಲಿಟಿ ಅಟ್ ದ ಸೇಮ್ ಟೈಮ್. ಇವರು ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ ಆಗಿದ್ದರಿಂದ ಭಾಳ ಬೇಗನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗಿರುತ್ತೆ. ಇವರೇನೇ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ 25 ಡೇಸಲ್ಲಿ ಇವರ ಇನ್ವೆಂಟ್ರಿ ರೆಡಿ ಆಗ್ತಿತ್ತಂತೆ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಯೂಶ್ವಲಿ 50 ಡೇಸ್ ಇದೆ, ಬಟ್ ಇವರು 25 ಡೇಸಲ್ಲೇ ಮಾಡ್ತಿದ್ರು. ಇದರಿಂದ ಇವ್ರಿಗೆ ಇನಿಷಿಯಲ್ ಡೇಸಲ್ಲಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಇಶ್ಯೂಸ್ನ ಫೇಸ್ ಮಾಡಿರ್ತಾರೆ. ಬಟ್ R&D ಮೇಲೆ ಇನ್ವೆಸ್ಟ್ ಮಾಡಿ ಈ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೊತಾರೆ. ಈ ಒಂದು 4 ಚಾಲೆಂಜಸ್ಗಳನ್ನ ಇನಿಷಿಯಲ್ ಡೇಸಲ್ಲಿ ಸ್ನಿಚ್ ಅವರು ಫೇಸ್ ಮಾಡಿರ್ತಾರೆ. ಸಾಕಷ್ಟು ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ಗಳು ಕ್ಲೋಸ್ ಆಗ್ತಿದ್ದ ಟೈಮಲ್ಲಿ ಸ್ನಿಚ್ ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಬೆಳೆದು ನಿಲ್ಲಕ್ಕೆ ಕಾರಣ ಏನು? ಇದರಿಂದ ಇರೋದು ಇನಿಷಿಯಲ್ ಡೇಸಲ್ಲಿ ಸಿದ್ಧಾರ್ಥ ಅವರು ತೊಗೊಂಡಂಥ ಒಂದು 5 ಇಂಪಾರ್ಟೆಂಟ್ ಡಿಸಿಷನ್ಗಳು. ಮೊದಲನೇ ಡಿಸಿಷನ್ನು ಸೆಲ್ ಲೈಕ್ ಅ ಕಂಟೆಂಟ್, ನಾಟ್ ಲೈಕ್ ಅ ರಿಟೇಲರ್. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫ್ಯಾಷನ್ ರಿಟೇಲ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಫ್ಯಾಷನ್ ರಿಟೇಲಲ್ಲಿ 2 ಸೀಸನಲ್ಲಿ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಮೊದಲನೇದು ಸ್ಪ್ರಿಂಗ್ ಸಮ್ಮರ್, ಎರಡನೇದು ಆಟಮ್ ವಿಂಟರ್. ಸ್ಪ್ರಿಂಗ್ ಸಮ್ಮರ್ ಶುರು ಆಗುತ್ತೆ ನಿಮಗೆ ಫೆಬ್ರವರಿಲಿ, ಎಂಡ್ ಆಗುತ್ತೆ ಜೂನಲ್ಲಿ. ಆ ಒಂದು ಟೈಮಲ್ಲಿ ಯಾವ ಇನ್ವೆಂಟ್ರಿ ಉಳ್ಕೊಳ್ಳುತ್ತೋ ಸೇಲ್ ಆಗದೇ ಅದನ್ನು ಎಂಡ್ ಆಫ್ ಸೀಸನ್ ಮುಖಾಂತರ ಒಂದು ಸೇಲ್ ಕ್ರಿಯೇಟ್ ಮಾಡೋ ಒಂದು ಮುಖಾಂತರ ಆ ಒಂದು ಪ್ರಾಡಕ್ಟ್ಗಳನ್ನ, ಆ ಒಂದು ಇನ್ವೆಂಟ್ರಿನ ಲಿಕ್ವಿಡೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಿಮಿಲರ್ಲಿ ಆಟಮ್ ವಿಂಟರ್ ಶುರು ಆಗುತ್ತೆ ಸೆಪ್ಟೆಂಬರಲ್ಲಿ, ಎಂಡ್ ಆಗುತ್ತೆ ಡಿಸೆಂಬರಲ್ಲಿ. ಆ ಒಂದು ಟೈಮ್ ಪೀರಿಯಡಲ್ಲಿ ಯಾವ ಇನ್ವೆಂಟ್ರಿ ಲಿಕ್ವಿಡೇಟ್ ಮಾಡಲಿಕ್ಕೆ ಇವ್ರ ಕೆಲ ಆಗೋದಿಲ್ವೋ ಅದನ್ನು ಎಂಡ್ ಆಫ್ ಸೀಸನ್ ಅಂತ ಒಂದು ಸೇಲ್ ಕ್ರಿಯೇಟ್ ಮಾಡಿ ಆ ಇನ್ವೆಂಟ್ರಿನ ಲಿಕ್ವಿಡೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ನಾರ್ಮಲ್ ಆಗಿ ಫ್ಯಾಷನ್ ರಿಟೇಲಲ್ಲಿ ನಡೆಯೋ ಒಂದು ಪ್ರೊಸೆಸ್ಸು. ಆದರೆ ಸಿದ್ಧಾರ್ಥ ಅವರು ಇದರ ಕಂಪ್ಲೀಟ್ ಅಗೇನ್ಸ್ಟಾಗೆ ಅವರ ಬ್ರ್ಯಾಂಡ್ಗೆ ಪ್ಲ್ಯಾನ್ ಮಾಡ್ತಾರೆ. ಏನದು ಅಂತಂದರೆ ಪ್ರತಿ 25 ಡೇಸ್ಗೆ ಹೊಸ ಸ್ಟೈಲ್ಸ್ಗಳನ್ನ ಲಾಂಚ್ ಮಾಡೋದು. ಇದರ ಹಿಂದೆ ಇದ್ದಿದ್ದು ಲಾಜಿಕ್ ಸಿಂಪಲ್. ಕಸ್ಟಮರ್ಸ್ಗಳು ಪ್ರತಿ ಬಾರಿ ಶಾಪಿಂಗ್ ಆ್ಯಪ್ನ ಓಪನ್ ಮಾಡೋದು ಪರ್ಚೇಸ್ ಮಾಡಲೇಬೇಕು ಅನ್ನೋ ಒಂದು ರೀಸನ್ಗಲ್ಲ, ಹೊಸದು ಏನಿದೆ ಅಂತ ನೋಡಲಿಕ್ಕೆ ಬರ್ತಾರೆ. ನಾವು 25 ದಿವಸಕ್ಕೆ ಹೊಸ ಸ್ಟೈಲ್ಗಳನ್ನ ಲಾಂಚ್ ಮಾಡ್ತಾಯಿದ್ರೆ ಕಸ್ಟಮರ್ಸ್ಗೆ ಹೊಸ ಕಲೆಕ್ಷನ್ ಸಿಗುತ್ತೆ. ಇದರಿಂದ ಎಕ್ಸೈಟ್ ಆಗಿ ಪ್ರಾಡಕ್ಟ್ನ ಬೈ ಮಾಡೋ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಡಿಸಿಷನ್ನ ತೊಗೊಂಡಿರ್ತಾರೆ. ಇದು ಇವರ ಮೊದಲನೇ ಡಿಸಿಷನ್ ಆಗಿರುತ್ತೆ. ಇವರ ಎರಡನೇ ಡಿಸಿಷನ್ ಬಿಲ್ಡ್ ದ ಮೊಬೈಲ್ ಆ್ಯಪ್. ಈ ಒಂದು ಡಿಸಿಷನ್ನ ತೊಗೊಳ್ಳಿಕ್ಕೆ ಸಾಕಷ್ಟು ಬ್ರ್ಯಾಂಡ್ಗಳು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡೋದೊಂದು ಪ್ರಾಬ್ಲಮ್ ಅಂತಂದರೆ ಮ್ಯಾನೇಜ್ ಮಾಡೋದು ಇನ್ನೊಂದು ಪ್ರಾಬ್ಲಮ್ಮು. ಬಿಲ್ಡ್ ಮಾಡಿದ್ವಿ, ಮ್ಯಾನೇಜು ಮಾಡ್ತಾಯಿದ್ದೀವಿ, ಬಟ್ ಇದನ್ನು ಡೌನ್ಲೋಡ್ ಮಾಡಿಸೋದು ಮೂರನೇ ಪ್ರಾಬ್ಲಮ್ ಆಗುತ್ತೆ. ನಾಲ್ಕನೇ ಪ್ರಾಬ್ಲಮ್ ಬಂದು ಕಸ್ಟಮರ್ನ ಮೊಬೈಲ್ ಆ್ಯಪ್ ಜೊತೆ ರಿಟೈನ್ ಮಾಡಿಸೋದು. ಇದನ್ನೆಲ್ಲ ನೋಡಿ ಸಾಕಷ್ಟು ಬ್ರ್ಯಾಂಡ್ಗಳು ಇದಕ್ಕೆ ಕೈ ಹಾಕಲಿಕ್ಕೆ ಹೋಗಲ್ಲ. ಆದರೆ ಸಿದ್ಧಾರ್ಥ ಅವರು ಇದರ ಎಕ್ಸಾಕ್ಟ್ ಆಪೋಸಿಟ್ ಮಾಡ್ತಾರೆ. ಈ ಡಿಸೈಡ್ಸ್ ನನಗೆ ಮೊಬೈಲ್ ಆ್ಯಪ್ ಬೇಕು ಅಂತ ಎಕ್ಸಾಕ್ಟ್ಲಿ ಸ್ನಿಚ್ ಲಾಂಚ್ ಆಗಿ 1 ಇಯರಿಗೆ ಮೊದಲನೇ ಆ್ಯನಿವರ್ಸರಿ ಅಂದರೆ ಜುಲೈ 2021ಗೆ ಅವರ ಮೊಬೈಲ್ ಆ್ಯಪ್ನ ಲಾಂಚ್ ಮಾಡ್ತಾರೆ. ಇದರಿಂದ ಇದ್ದಿದ್ದು ಒಂದೇ ಕಾರಣ, ಇವರು 25 ದಿವಸದಲ್ಲೇ ಸಾಕಷ್ಟು ಹೊಸ ಸ್ಟೈಲ್ಗಳನ್ನ ಲಾಂಚ್ ಮಾಡ್ತಿರ್ತಾರೆ. ಇದನ್ನು ಕಸ್ಟಮರ್ಗೆ ಈಸಿಯಾಗಿ ರೀಚ್ ಮಾಡಬೇಕು ಅಂತಂದರೆ ಇದ್ದಿದ್ದು ಒಂದೇ ಮೀಡಿಯಮ್ಮು, ಅದೇ ಮೊಬೈಲ್ ಆ್ಯಪ್. ಆ ರೀಸನ್ಗೋಸ್ಕರನೇ ಇವರು ಮೊಬೈಲ್ ಆ್ಯಪ್ನ ಲಾಂಚ್ ಮಾಡ್ತಾರೆ. ಇದು ಇವರ ಎರಡನೇ ಡಿಸಿಷನ್ ಆಗಿರುತ್ತೆ. ಮೂರನೇ ಡಿಸಿಷನ್, ಸಿದ್ಧಾರ್ಥ ಅವರು ಡಿಸೈಡ್ ಮಾಡ್ತಾರೆ ಸ್ನಿಚ್ನ ಅವರ ಸ್ವಂತ ವೆಬ್ಸೈಟ್ ಮುಖಾಂತರ ಲಾಂಚ್ ಮಾಡಲಿಕ್ಕೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ಮಾರ್ಕೆಟ್ ಪ್ಲೇಸ್ ರೂಟ್. ಸಾಕಷ್ಟು ಬ್ರ್ಯಾಂಡ್ಗಳು 2020ಲಿ ಈ ರೂಟ್ನ ಆಪ್ಟ್ ಮಾಡಲಿಕ್ಕೆ ಮೇ ಬಿ ಯೋಚನೆ ಮಾಡ್ತಿದ್ರು ಅನಿಸುತ್ತೆ. ಬಟ್ ಸಿದ್ಧಾರ್ಥ ಅವರು ಈ ಒಂದು ಬೋಲ್ಡ್ ಡಿಸಿಷನ್ನ ತೊಗೊತಾರೆ. ಇದು ಇವರ ಮೂರನೇ ಡಿಸಿಷನ್ ಆಗುತ್ತೆ. ನಾಲ್ಕನೇ ಡಿಸಿಷನ್, ರೇಸ್ ಕ್ಯಾಪಿಟಲ್ ಟು ಮಲ್ಟಿಪ್ಲೈ, ನಾಟ್ ಜಸ್ಟ್ ಟು ಸರ್ವೈವ್. ಸಾಕಷ್ಟು D2C ಬ್ರ್ಯಾಂಡ್ಗಳು ಕ್ಯಾಪಿಟಲ್ನ ರೇಸ್ ಮಾಡ್ತಾರೆ ಜಸ್ಟ್ ಟು ಸರ್ವೈವ್. ಬಟ್ ಸಿದ್ಧಾರ್ಥ ಅವರು ಕ್ಯಾಪಿಟಲ್ನ ರೇಸ್ ಮಾಡ್ತಾರೆ ಗ್ರೋತ್ಗೆ ಅಂತ. ಇದು ಇವರ ಫಂಡ್ ರೇಸಿಂಗ್ ಪ್ಯಾಟ್ರನ್ ನೋಡಿದ್ರೆ ಕ್ಲಿಯರಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫಸ್ಟ್ ಫಂಡ್ ರೈಸ್ ಆಗುತ್ತೆ ಅವರ ಆನ್ಲೈನ್ ಗ್ರೋತ್ನ ಮಲ್ಟಿಪ್ಲೈ ಮಾಡೋಕ್ಕೆ ಅಂತ. ಸೆಕೆಂಡ್ ಫಂಡ್ ರೈಸ್ ಆಗುತ್ತೆ ಆಫ್ಲೈನ್ ಸ್ಟೋರ್ಸ್ನ ಓಪನ್ ಮಾಡಲಿಕ್ಕೆ ಅಂತ. ಥರ್ಡ್ ಫಂಡ್ ರೈಸ್ ಆಗುತ್ತೆ ಆಫ್ಲೈನ್ ಸ್ಟೋರ್ಸ್ನ ಮಲ್ಟಿಪ್ಲೈ ಮಾಡಲಿಕ್ಕೆ ಅಂತ. ಸೊ ಇದು ಇವರ ನಾಲ್ಕನೇ ಡಿಸಿಷನ್ ಆಗಿರುತ್ತೆ. ಐದನೇ ಡಿಸಿಷನ್ನು,
ಟರ್ನ್ ದ ಸ್ಟೋರ್ ಇಂಟು ವೇರ್ ಹೌಸ್. ನನ್ನ ಪ್ರಕಾರ ಇದೊಂದು ಒಳ್ಳೆ ಸ್ಟ್ರಾಟಜಿಕ್ ಡಿಸಿಷನ್ನು. ಮಿಂತ್ರಾದವರು ಮಿಂತ್ರಾನ ಲಾಂಚ್ ಮಾಡಿದ್ರೆ, ಸ್ನಿಚ್ ಅವರು ಸ್ನಿಚ್ ಕ್ವಿಕ್ನ ಲಾಂಚ್ ಮಾಡ್ತಾರೆ. ಇದ್ರ ಮುಖಾಂತರ ಅವ್ರ ಸ್ಟೋರಲ್ಲಿರೋ 1,000 ಸ್ಟೈಲ್ಸ್ಗಳನ್ನ ಕಸ್ಟಮರ್ಗೆ ವಿತಿನ್ 60 ಮಿನಿಟ್ಸ್ ಡೆಲಿವರಿ ಕೊಡಲಿಕ್ಕಾಗತ್ತೆ. ಇದು ಇವರಿಗೆ ಆಲ್ಮೋಸ್ಟ್ 10% ಆನ್ಲೈನ್ ರೆವಿನ್ಯೂಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಂತೆ ಬೈ 2026. ನನ್ನ ಪ್ರಕಾರ ಇದು ಫ್ಯಾಷನ್ನ ಕ್ವಿಕ್ ಕಾಮರ್ಸ್. ಸೊ ಈ 5 ಡಿಸಿಷನ್ಗಳು ಸ್ನಿಚ್ನ ಒಂದು ಸಕ್ಸಸ್ಫುಲ್ ಬ್ರ್ಯಾಂಡಾಗಿ ಮಾಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ಈಗ ಸ್ನಿಚ್ನ ನಂಬರ್ಸ್ ಕಡೆ ನೋಡೋಣ ಬನ್ನಿ. ಇಲ್ಲೇ ಎಲ್ಲ ಬ್ರ್ಯಾಂಡ್ಗಳ ನಿಜವಾದ ಕತೆ ಗೊತ್ತಾಗೋದು. ಈ ಟೇಬಲ್ ನೋಡಿ. ಫಿನಾನ್ಷಿಯಲ್ ಇಯರ್ 21ನಲ್ಲಿ 11 ಕೋಟಿ ರೆವಿನ್ಯೂ ಮಾಡ್ತಾರೆ. ಫಿನಾನ್ಷಿಯಲ್ ಇಯರ್ 22ಅಲ್ಲಿ 44 ಕೋಟಿ ರೆವಿನ್ಯೂ ಮಾಡಿದ್ದಾರೆ. ಫಿನಾನ್ಷಿಯಲ್ ಇಯರ್ 23ಯಲ್ಲಿ 120 ಕೋಟಿ ರೆವಿನ್ಯೂ ಮಾಡಿದ್ದಾರೆ. ಫಿನಾನ್ಷಿಯಲ್ ಇಯರ್ 24ಅಲ್ಲಿ 243 crores ರೆವಿನ್ಯೂ ಮಾಡಿದ್ದಾರೆ ವಿತ್ ಅ ಪ್ರಾಫಿಟ್ ಆಫ್ 4.4 crores. ಫಿನಾನ್ಷಿಯಲ್ ಇಯರ್ 25ಅಲ್ಲಿ 498+ crores ರೆವಿನ್ಯೂ ಮಾಡಿದ್ದಾರೆ ವಿತ್ ಅ ಲಾಸ್ ಆಫ್ 1.7 crores. ರೀಸನ್ ಇದು ಸ್ಟೋರ್ ಎಕ್ಸ್ಪ್ಯಾನ್ಷನ್ಗೆ ಅಂತ ಕೊಟ್ಟಿದ್ದಾರೆ. ಫಿನಾನ್ಷಿಯಲ್ ಇಯರ್ 26ಅಲ್ಲಿ 900+ crores ರೆವಿನ್ಯೂ ಮಾಡಿದ್ದಾರೆ. ಇದು ಅವರ ರೆವಿನ್ಯೂ ಡೀಟೇಲ್ ಆಗುತ್ತೆ. ಫಂಡಿಂಗ್ ಬಗ್ಗೆ ನೋಡ್ತೀವಿ ಅಂತಂದರೆ 2023ಅಲ್ಲಿ 1.5 crores ಶಾರ್ಕ್ ಟ್ಯಾಂಕಲ್ಲಿ ಸಿಗುತ್ತೆ ಅಟ್ ಅ ವ್ಯಾಲ್ಯೂಯೇಷನ್ ಆಫ್ 100 crores. 2023ಅಲ್ಲಿ ಸೀರೀಸ್ ಎ ಫಂಡಿಂಗ್ ಆಗುತ್ತೆ ಫಾರ್ 110 crores ಫಾರ್ ಅ ವ್ಯಾಲ್ಯೂಯೇಷನ್ ಆಫ್ 500 crores. 2025ಅಲ್ಲಿ ಸೀರೀಸ್ ಬಿ ಫಂಡಿಂಗ್ ಆಗುತ್ತೆ ಫಾರ್ 338 crores ಅಟ್ ಅ ವ್ಯಾಲ್ಯೂಯೇಷನ್ ಆಫ್ 2,500 crores. ಇದು 361 ಅಸೆಟ್ ಮ್ಯಾನೇಜ್ಮೆಂಟಿಂದ ಸೀರೀಸ್ ಬಿ ಆಗಿದೆ. ಸೀರೀಸ್ ಎಗೆ SWC ಗ್ಲೋಬಲ್ ಆ್ಯಂಡ್ IV ಕ್ಯಾಪ್ ವೆಂಚರ್ಸ್ ಅವರು ಫಂಡ್ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ, ನಾವು ಸೀರೀಸ್ ಬಿಯಲ್ಲಿ ರವಿ ಮೋದಿ ಮಾನಿಯವರನ್ನ ಫೌಂಡರ್ ಸ್ನಿಚ್ಚಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಇವರಿಬ್ಬರು ಕಾಂಬಿನೇಷನ್, ಸಿದ್ಧಾರ್ಥ್ ಹಾಗೂ ರವಿ ಮೋದಿ ಅವರ ಕಾಂಬಿನೇಷನ್ ಸ್ನಿಚ್ನ ಎಷ್ಟು ಮಟ್ಟಿಗೆ ಗ್ರೋ ಮಾಡ್ಬೋದು ಅಂತ. ಇದರ ಜೊತೆಗೆ ಸ್ನಿಚ್ ಹತ್ರ ಇವತ್ತು 115 ಸ್ಟೋರ್ಸ್ ಇದೆ ಅಕ್ರಾಸ್ ಇಂಡಿಯಾ. ಇವರ ಪ್ಲ್ಯಾನು 4,000 ಕೋಟಿ ಮುಟ್ಟಬೇಕು ಅಂತ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಇನ್ ಕಮಿಂಗ್ ಇಯರ್ಸ್. 3 ವರ್ಷಗಳಲ್ಲಿ IPO ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ನಿಚ್ನ ಪರ್ಫಾರ್ಮೆನ್ಸ್. ಈ ಒಂದು ಕೇಸ್ ಸ್ಟಡಿಲಿ ನನಗೆ ನಿಮಗೆ ಕಲೀಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 4 ಇಂಪಾರ್ಟೆಂಟ್ ಪಾಯಿಂಟು. ಮೊದಲನೇದು, ಪ್ರತಿಯೊಂದು ಪ್ರಾಬ್ಲಮನ್ನು ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿರುತ್ತೆ. ಅದನ್ನು ಐಡೆಂಟಿಫೈ ಮಾಡೋ ಕೇಪಬಿಲಿಟಿನ ನಾವು ಬೆಳೆಸ್ಕೊಬೇಕು. ಸಿದ್ಧಾರ್ಥ್ ಅವರು 2012ಅಲ್ಲಿ ಎಕ್ಸೆಸ್ ಫ್ಯಾಬ್ರಿಕ್ನ ಬೈ ಮಾಡಿ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿರ್ತಾರೆ. ಅದೇ ಫ್ಯಾಬ್ರಿಕ್ನ ಗಾರ್ಮೆಂಟಿಗೆ ಕನ್ವರ್ಟ್ ಮಾಡಿಬಿಟ್ಟು ಒಂದು ಹೊಸ ಬಿಸ್ನೆಸ್ನೇ ಕ್ರಿಯೇಟ್ ಮಾಡ್ಕೊತಾರೆ. ಆ ಬಿಸ್ನೆಸ್ಸು ಮತ್ತೆ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಾಗ 2020ಲಿ ಅದನ್ನು D2C ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡಿಬಿಟ್ಟು ಒಂದು ಹೊಸ ಆಪರ್ಚುನಿಟಿನೇ ಕ್ರಿಯೇಟ್ ಮಾಡ್ಕೊತಾರೆ. ಸ್ನಿಚ್ ಕ್ರಿಯೇಟ್ ಆಗುತ್ತೆ. ಸೊ ಈ ಕೇಪಬಿಲಿಟಿನ ಬೆಳೆಸ್ಕೊಳ್ಳೋದು ನಮ್ಮೆಲ್ಲರಿಗೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು, ನಮ್ಮ ಲೈಫಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ನಾವು ಏನೇ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರೂ ಒಂದು ಸೀಕ್ವೆನ್ಸ್ ಆಗಿ ಅಥವಾ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡೋದ್ರಿಂದ ನಮಗೆ ಗ್ರೋತ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಮುಗುರ್ಸೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈಗ ಸ್ನಿಚ್ ಅವ್ರ ಜರ್ನಿನೇ ನಾವು ನೋಡ್ತೀವಿ ಅಂತಂದರೆ, ಫಸ್ಟು ಅವರು B2B ಕಂಪ್ನಿನ D2C ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆ ಕಂಪ್ನಿಲಿ ಚೆನ್ನಾಗಿ ಕಲ್ತ್ಕೊತಾರೆ D2C ಕಂಪ್ನಿನ ಯಾವ ರೀತಿ ರನ್ ಮಾಡೋದು ಅಂತ. ಅಲ್ಲಿಂದ ಮಾರ್ಕೆಟ್ ಪ್ಲೇಸ್ಗೆ ಎಂಟ್ರ್ ಆಗ್ತಾರೆ, ಅಲ್ಲಿಂದ ಆಫ್ಲೈನ್ಗೆ ಎಂಟ್ರ್ ಆಗ್ತಾರೆ. ಈ ಒಂದು ಸೀಕ್ವೆನ್ಸಿಂಗು ಸ್ನಿಚ್ನ ಇಲ್ಲಿವರೆಗೂ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. 3ನೇ ಪಾಯಿಂಟು, ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸಿಸ್ಟಮ್ಮೇ ಒಂದು ಮೋಟಾಗೂ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸ್ನಿಚ್ ಅವ್ರ ಜರ್ನಿ ನಾವು ನೋಡ್ತೀವಿ ಅಂತಂದರೆ 25 ಡೇಸಲ್ಲಿ ಇವರು ಇನ್ವೆಂಟ್ರಿನ ಕನ್ವರ್ಟ್ ಮಾಡ್ತಾಯಿದ್ರು ಒಂದು ಸ್ಟೈಲಾಗಿ. ಅದನ್ನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ನೋಡ್ತೀವಿ ಅಂತಂದರೆ ಒಂದು ಸ್ಟೈಲ್ ಲಾಂಚ್ ಆಗೋಕ್ಕೆ 50 to 60 ಡೇಸ್ ತೊಗೊತಾಯಿದ್ರು ಬೇರೆ ಬ್ರ್ಯಾಂಡವರು. ಇವರು ಅದನ್ನು 25 ಡೇಸಲ್ಲಿ ಮಾಡ್ತಾಯಿದ್ರು. ಇದು ಇವರ ಬಿಲ್ಡ್ ಮಾಡಿದ ಸಿಸ್ಟಮ್ಮು. ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್ಗೆ ಇದು ಮ್ಯಾಂಡೇಟ್ರಿ. ಬಟ್ 25 ಡೇಸ್ಗೆ ನೀವು ಹೊಸ ಸ್ಟೈಲ್ಗಳನ್ನ ಲಾಂಚ್ ಮಾಡೋದು ಅಂದರೆ ಸುಲಭವಾದ ಕೆಲಸ ಅಲ್ಲ. ಪ್ರಾಡಕ್ಟ್ನ ಕಾಪಿ ಮಾಡ್ಬೋದು, ಸಿಸ್ಟಮ್ನ ಕಾಪಿ ಮಾಡೋಕ್ಕಾಗಲ್ಲ. ಸೊ ಸಿಸ್ಟಮ್ನ ಒಂದು ಮೋಟ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಬಿಸ್ನೆಸ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. 4ನೇ ಪಾಯಿಂಟು, ನಾವು ಒಬ್ಬರು ಇನ್ವೆಸ್ಟರನ್ನ ನಮ್ಮ ಬಿಸ್ನೆಸ್ಗೆ ತರಬೇಕು ಅಂತಂದರೆ ಅಥವಾ ಒಂದು ಪಾರ್ಟ್ನರನ್ನು ನಮ್ಮ ಬಿಸ್ನೆಸ್ಗೆ ತರಬೇಕು ಅಂತಂದರೆ ಬರೀ ದುಡ್ಡು ಎಷ್ಟು ಕೊಡ್ತಾರೆ ಅಂತ ನೋಡಬಾರ್ದು, ಅವರ ವ್ಯಾಲ್ಯೂ ಅಡಿಷನ್ ಏನು ಮಾಡ್ತಾರೆ ಅಂತಲೂ ಕೂಡ ನೋಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ರವಿ ಮೋದಿ ಅವರು ಸ್ನಿಚ್ಗೆ ಜಾಯ್ನ್ ಆಗಿರೋದೇ ಒಂದು ಎಕ್ಸಾಂಪಲ್ಲು. ಇವರು ಸ್ನಿಚ್ನ ಯಾವ ರೀತಿ ಬೆಳೆಸ್ತಾರೆ ಅಂತ ಕಾದು ನೋಡಬೇಕು. ಬಟ್ ನನ್ನ ಪ್ರಕಾರ ಇದೊಂದು ಬಹಳ ದೊಡ್ಡ ರೀತಿಗೆ ಬೆಳೆಯುತ್ತೆ ಅಂತಲೇ ನನಗನ್ನಿಸ್ತಾ ಇದೆ. ಈ ಒಂದು 4 ಪಾಯಿಂಟ್ಸ್ಗಳನ್ನ ನಾವು ಈ ಕೇಸ್ ಸ್ಟಡಿಯಿಂದ ಈಸಿಯಾಗಿ ಕಲಿಬೋದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.